ಅಲ್ಲ ಈಗ ನೋಡ್ಕೊಂಡು ಬಂದೆ, ICUಗೆ ಶಿಫ್ಟ್ ಮಾಡಿದ್ದಾರೆ. ವೈದ್ಯರು ಹೇಳಿದ ಪ್ರಕಾರ ಶಿ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅಂತ ಹೇಳಿದ್ರು. ಆಮೇಲೆ ನಾನು ಹೋಗಿ ಮಾತಾಡಿದಾಗ ಅವರು ನನ್ನನ್ನು ಗುರುತಿಸಿದ್ರು, ಮಾತಾಡ್ಸಿದ್ರು. ಅಂದ್ರೆ ಮಾತಾಡ್ಸ್ಲಿಲ್ಲ, ಅವ್ರಿಗೆ ಪೈಪ್ ಇದೆಲ್ಲ ಹಾಕಿದೆ. ಬಟ್ ಶಿ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್, ಶಿ ವಿಲ್ ಕಮ್ ಬ್ಯಾಕ್ ನಾರ್ಮಲಿ ಅಂತ ಹೇಳಿದ್ರು. ಅದೇ ನಮ್ಗೊಂಥರ ಸಮಾಧಾನ ಆಗಿದೆ. ಯಾಕಂದ್ರೆ ಬೆಳಗಿನಿಂದ ನಿಮ್ಮ ವಾಹಿನಿಗಳಲ್ಲೆಲ್ಲ ನೋಡ್ತಾ ಇದ್ದೆ, ಅವ್ರು ಅಡ್ಮಿಟ್ ಆಗಿದ್ದಾರೆ, ಅವ್ರು ಎಲ್ಲೂ ಸಿಗ್ತಿರ್ಲಿಲ್ಲ. ಆ ರಘುಗೆ ಅದೇ ಹೇಳ್ತಾ ಇದ್ದೆ, ಯಾವ ನಂಬರ್ ಎತ್ತುತ್ತಾ ಇಲ್ಲ, ನಮ್ಗೆ ಯಾರು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಏನಾಯ್ತು ಹೆಂಗಾಗಿದೆಯೋ ಏನಾಗಿದೆಯೋ ಏನು ನಮ್ಗೆ ಅಪ್ಡೇಟ್ ಬರ್ತಾ ಇಲ್ಲ. ಯಾರಿಗೂ ತುಂಬಾ ಜನಕ್ಕೆ ಅವ್ರು ಎಲ್ಲಿದ್ದಾರೆ, ಯಾವ ಹಾಸ್ಪಿಟ್ಲ್ ಅಂತ ಗೊತ್ತಿಲ್ಲ. ಸೊ ಈ ಹುಡುಕಾಟದಲ್ಲೇ ಇದ್ವಿ. ಕೊನೆಗೆ ಶಶಿಕಲಾ ಅವರಿಂದ ನನಗೆ ಗೊತ್ತಾಯ್ತು. ಆಮೇಲೆ ಇಲ್ಲಿಗೆ ಬಂದಾಗ ಮಧ್ಯಾಹ್ನ ಬಂದು ಹೋದಾಗ ಅವರು ಶಿ ವಾಸ್ ಇನ್ ಪ್ರೋಸೆಸ್ ಅಲ್ಲಿ ಇದರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ನೋಡಕ್ ಆಗಲ್ಲ ಅಂತ ಹೇಳಿದ್ರು. ಈಗ ICU ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಡಾಕ್ಟರ್ ಹೇಳಿದ ಪ್ರಕಾರ ನಮ್ಗೆ ಬಹಳ ಸಮಾಧಾನ ಆಯ್ತು. ಶಿ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್, ಶಿಲ್ ಕಮ್ ಬ್ಯಾಕ್ ನಾರ್ಮಲಿ ಅಂದ್ರೆ ಸಾಕು. ಸಕ್ಸಸ್ ಆಗಿದೆ. ಅದಾದ್ರೆ ಅವ್ನ ಮಗ ಒಬ್ಬ ಗೊತ್ತು, ಅವ್ನು ಬರ್ತಿದ್ದಾನೆ, ಇನ್ನೇನು ರೀಚ್ ಆಗ್ತಾನೆ ಪುರೋಹಿತ್. ನಮಗೆ ಕಂಪ್ಲೀಟ್ಲಿ ಆಲ್ ರೈಟ್ ಅನ್ನೋದೊಂದೇ ಅಷ್ಟೇ ನಮ್ಗೆ ಒಂದು ಸಂತೋಷ ಕೊಟ್ಟಿರೋದು. ರಘು ಒಬ್ಬ ಗೊತ್ತು, ಅವ್ರು ಬಿಟ್ಟರೆ ಬೇರೆ ಯಾರು ಅವ್ರ ಮನೆಯವ್ರು ನಂಗೆ ಪರಿಚಯ ಇಲ್ಲ, ನನ್ಗೆ ಗೊತ್ತಿಲ್ಲ. ಏ ಹೇಮಮ್ಮ ಶಿ ಇಸ್ ಆಲ್ವೇಸ್ ಒಂಥರ ನಮಗೆಲ್ಲ ತುಂಬಾ ತುಂಬಾ ಅಂದ್ರೆ ಎನ್ಕರೇಜ್ ಮಾಡೋದಾಗ್ಲಿ, ನಮಗೆ ಸಪೋರ್ಟ್ ಮಾಡೋದಾಗ್ಲಿ. ಅಥವಾ ಮೊನ್ನೆನೂ ಕೂಡ ಲೀಲಮ್ಮ ಅವರ ನೋಡಕ್ ಬಂದಾಗ್ಲೂ ಅವ್ರನ್ನ ಅನಂತಣ್ಣ ಕರ್ಕೊಂಡು ಬರ್ತಾ ಇದ್ರು ಹುಷಾರಾಗಿ. ನಾನು ಅಫ್ಕೋರ್ಸ್ ನಿಮ್ಗೆ ಹತ್ರ ಎಲ್ಲ ಮಾತಾಡ್ತಿದ್ದೆ, ಅವ್ರ ಹತ್ರ ಮಾತಾಡಕ್ ಆಗ್ಲಿಲ್ಲ. ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಿದ್ರು. ನಾನು ಅಂದೆ, ಅಮ್ಮ ನೀನು ಯಾಕೆ ಹುಷಾರಿಲ್ವಾ, ನಿನ್ ಒಂಥರ ಇದ್ದೆ ಅಂದ್ರೆ, ಇಲ್ಲ ನನ್ನ ಮಗನ ಜೊತೆ ಇಷ್ಟು ದಿನ ಇದ್ದೆ ನಾನು, ಅಲ್ಲಿ ಅವನ ಜೊತೆ ಕಳೆದು ಬಂದೆ, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ ಅಂದ್ರು. ಬಟ್ ಏನೂ ಆಗಲ್ಲಪ್ಪ, ಚೆನ್ನಾಗಿದ್ದಾರೆ ಅನ್ನೋದೇ ಸಮಾಧಾನ.